ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸಹಜ ಸೈಕಿರಂಜಿ ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನನಗೆ ಒಂದು ಇವೆಂಟಲ್ಲಿ ಈ ವರ್ಷದ ಮೊದಲನೇ ಸಂವತ್ಸರ, ಈ ವರ್ಷ ಹೊಸ ಸಂವತ್ಸರದಲ್ಲಿ ನಾವು ಮೊದಲನೇ ಶುಕ್ರವಾರದ ಲಕ್ಷ್ಮೀ ಪೂಜೆನ ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೇನೆ. ಈ ಲಕ್ಷ್ಮೀ ಪೂಜೆ ನಾವು ಈ ಒಂದು ಶುಕ್ರವಾರ ಆಚರಣೆ ಮಾಡುವುದರಿಂದ ನಮಗೆ ವರ್ಷ ಪೂರ್ತಿ ಸಹ ಸುಖ ಸಂಪತ್ತು ಹಾಗೆ ಸಮೃದ್ಧಿಯಿಂದ ಮನೆ ಕೂಡಿರ್ತದೆ. ಹಾಗೆ ನಾವು ಸಹ ಒಂದು ಸುಗಮವಾಗಿಯೇ ಜೀವನವನ್ನು ಸಾಗಿಸಬಹುದು. ಯಾವ ರೀತಿ ಮಾಡಬೇಕಂತ ತಿಳಿಸ್ಕೊಡ್ತಾ ಇದ್ದೇನೆ. ಇದನ್ನು ನಾವು 4ನೇ ತಾರೀಕು ಏಪ್ರಿಲ್ ಆಚರಿಸಬೇಕಾಗಿರುವಂಥದ್ದು. ನೀವು ನೋಡ್ತಾ ಇರ್ಬೋದು, ಪೀಠದ ಮೇಲೆ ಲಕ್ಷ್ಮಿಯ ಒಂದು ರಂಗೋಲಿನ ಹಾಕಿಕೊಂಡಿದ್ದೇನೆ, ಶ್ರೀ ಚಕ್ರ ರಂಗೋಲಿ. ಅದ್ರ ಮೇಲೆ ನಾನು ಲಕ್ಷ್ಮಿಯ ಫೋಟೋನ ಪ್ರತಿಷ್ಠಾಪನೆ ಮಾಡ್ಕೊಂಡಿದ್ದೇನೆ. ಹಾಗೆ ಅದರ ಮುಂಭಾಗದಲ್ಲಿ ನಾನು ಒಂದು ಕಲಸವನ್ನು ಸ್ಥಾಪನೆ ಮಾಡಲಿಕ್ಕೋಸ್ಕರ ಅಂತ ನಾನು ಒಂದು ಪ್ಲೇಟ್ ಮೇಲೆ ಅಕ್ಕಿಯನ್ನು ಹಾಕ್ಕೊಂಡು ಅದ್ರ ಮೇಲೆ ಎದುರಲ್ಲಿ ಇಟ್ಟು ಸ್ವಸ್ತಿಕ್ ಚಿಹ್ನೆಯನ್ನು ಬರೆದು ಅಕ್ಷತೆಯನ್ನು ಹಾಕಿ, ಸ್ವಸ್ತಿಕ್ ಚಿಹ್ನೆ ಬದಲಿಗೆ ನೀವು ಶ್ರೀಂ ಚಿಹ್ನೆಯನ್ನು ಸಹ ಬರೀಬೋದು. ಶ್ರೀಂ ಬರೆದು ಅಕ್ಷತೆಯನ್ನು ಹಾಕಿ ಕಲಸವನ್ನು ಸ್ಥಾಪನೆ ಮಾಡಿಕೊಂಡು ನೀರನ್ನು ಹಾಕಿ ಅರಿಶಿನ, ಕುಂಕುಮ, ಶ್ರೀಗಂಧ ಹಾಗೆ ಸ್ವಲ್ಪ ನೀವು ಸುವಾಸನೆ ಭರಿತ ವಸ್ತುಗಳನ್ನು ಸಹ ಅದನ್ನು ಹಾಕ್ಕೋಬೋದು. ಪಚ್ಚಕರ್ಪೂರ ಹಾಕಿ, ಗೋಮೂತ್ರ, ಗಂಗಾಜಲ, ಪನ್ನೀರ್ ಅಷ್ಟನ್ನು ಹಾಕ್ಕೊಂಡು ಒಂದು ₹5 ಅಥವಾ ಬೆಲೆಯ ನಾಣ್ಯವನ್ನು ಹಾಕಿ ಸಂಕಲ್ಪ ಮಾಡಿಕೊಂಡು ಹೂ ಮತ್ತು ಅಕ್ಷತೆ ಹಾಕಿ ನೀವು 5 ಎಲೆಯನ್ನು ಇಟ್ಟು ತೆಂಗಿನಕಾಯಿನ ಇಟ್ಟು ನೀವು ಮುಖಪದ್ಮ ಹಾಕುವ ಪದ್ಧತಿ ಇದ್ದರೆ ಅದನ್ನು ಸಹ ನೀವು ಹಾಕಿ 4 ಗೆಜ್ಜೆ ವಸ್ತುವನ್ನು ಹಾಕಿ ಬಂಗಾರದ ಆ ಒಂದು ಆಭರಣಗಳು ಸಹ ನೀವು ಹಾಕ್ಬೋದು. ಹಾಗೆ ಮಾಂಗಲ್ಯ ಅಷ್ಟನ್ನು ಹಾಕಿ ನೀವು ಪೂಜೆ ಮಾಡ್ಕೋಬಹುದು. ಹಾಗೆ ಗಣೇಶನ ಹಾಗೆ ಲಕ್ಷ್ಮಿ ಅಷ್ಟನ್ನು ನೀವು ಪ್ರತಿಷ್ಠಾಪನೆ ಮಾಡ್ಕೋಬೇಕು. ಕಲಸದ ಒಂದು ಮುಂಭಾಗದಲ್ಲಿ ಗಣೇಶ ಲಕ್ಷ್ಮಿಯನ್ನು ಇಟ್ಕೊಂಡು ನೀವು ಪೂಜೆ ಮಾಡ್ಕೊಳ್ಳಿ. ಹಾಗೆ ಕೆಂಪಾರ್ಚನೆ ಸಹ ನೀವು ಒಂದು ಸರಿತನ್ನು ಮಾಡ್ಕೋಬೇಕು. ರಾತ್ರಿ ಸಮಯದಲ್ಲಿ ಕೆಂಪಾರ್ಚನೆ ಸಹ ಮಾಡ್ಕೋಬೇಕು. ಹಾಗೆ ಪ್ರಸಾದಕ್ಕೆ ಅನ್ನೋದಾದರೆ ನೀವು ಪೊಂಗಲ್ ಮಾಡ್ಬೋದು, ಹೋಳಿಗೆ ಮಾಡಿದರೆ ಇನ್ನೂ ತುಂಬಾ ಒಂದು ಒಳ್ಳೆಯದು. ಚಿತ್ರಾನ್ನ ಮಾಡ್ಕೋಬಹುದು. ಈ ಸಲ ನನಗೆ ಚಿತ್ರಾನ್ನವನ್ನೇ ಇಟ್ಟು ನಾನು ನಿಮಗೆ ಒಂದು ತೋರಿಸ್ತಾ ಇದ್ದೇನೆ. ಹಾಗೆ ಹಣ್ಣುಗಳು, ತಾಂಬೂಲ ಅಷ್ಟನ್ನು ಇಟ್ಟಿದ್ದೇನೆ. ಮತ್ತು ಅದು ದೀಪವನ್ನು ಸಹ ಹಚ್ಚಿಟ್ಟಿದ್ದೇನೆ. ಹಾಗೆ ಕಾಮಾಕ್ಷಿ ದೀಪಾರಾಧನೆಗೆ ನೀವು ತುಪ್ಪವನ್ನು ಹಾಕಿ ನೀವು ದೀಪಾರಾಧನೆ ಮಾಡ್ಕೊಳ್ಳಿ, ಅದು ತುಂಬ ಒಳ್ಳೆಯದು. ಮತ್ತು ಹೂಗಳಿಂದ ನೀವು ಸ್ವಲ್ಪ ಸುವಾಸನೆ ಭರಿತ ಹೂಗಳಿಂದ ನೀವು ಅಲಂಕಾರ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಹಾಗೆ ನೀವು ಒಂದು ಪ್ಲೇಟನ್ನು ಇಟ್ಟಿರಿ ಪಕ್ಕದಲ್ಲೇ, ಯಾಕಂದರೆ ಕುಂಕುಮಾರ್ಚನೆ ಮಾಡಲಿಕ್ಕೋಸ್ಕರ ಅಂತ. ನಂತರದಲ್ಲಿ ನೀವು ಊದಿನ ಕಡ್ಡಿಯ ಬೆಳಗ್ಗೆ ಸಾಂಬ್ರಾಣಿ ಧೂಪವನ್ನು ಹಾಕ್ಕೊಂಡು ಕಾಮಾಕ್ಷಿ ದೀಪಾರಾಧನೆ ಸಹ ಮಾಡಿಕೊಂಡು ಅಷ್ಟೋತ್ತರವನ್ನು ಹೇಳ್ಕೊಳ್ಳಿ. ಲಕ್ಷ್ಮೀ ಅಷ್ಟೋತ್ತರವನ್ನು ಹೇಳ್ಕೊಂಡು ನೀವು ಕುಂಕುಮಾರ್ಚನೆ ಮಾಡಿಕೊಂಡು ಕಾಯಿನ ಹೊಡೆದು ಪೂಜೆ ಮಾಡ್ಕೊಳ್ಳಿ. ಈ ಥರ ನೀವು ಸರಳವಾಗಿ ನೀವು ಪೂಜೆಯನ್ನು ಆಚರಿಸಿ ತುಂಬ ಗ್ರ್ಯಾಂಡಾಗಿ, ಹೇಗೆ ನೀವು ಮಹಾಲಕ್ಷ್ಮಿ ಹಬ್ಬ, ದೀಪಾವಳಿ ಲಕ್ಷ್ಮೀ ಪೂಜೆ ಮಾಡ್ತೀರೋ ಆ ರೀತಿ ಮಾಡಬೇಕಂತೇನಿಲ್ಲ. ತುಂಬ ಸರಳವಾಗಿ ನಿಮ್ಮ ಮನೆಯ ತಕ್ಕಂತೆ ನೀವು ಆಚರಣೆ ಮಾಡಿದರೆ ತುಂಬ ಒಳ್ಳೆಯದು. ಎಲ್ಲರೂ ಸಹ ಆಚರಣೆ ಮಾಡಿಕೊಳ್ಳಿ, ಮರೆಯುವುದನ್ನು ಈ ಪೂಜೆಯನ್ನು ಮರೆಯಬೇಡಿ ದಯವಿಟ್ಟು ಸಹ. ಹಾಗೆ ಈ ಲಕ್ಷ್ಮೀ ಪೂಜೆ ಒಂದು ಶುಭ ಮುಹೂರ್ತ ಅನ್ನೋದಾದರೆ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿಕೊಂಡು ತುಂಬ ಒಳ್ಳೆಯದು. ಬ್ರಾಹ್ಮಿ ಮುಹೂರ್ತ ಅನ್ನೋದಾದರೆ 4:40 5:27 ನಮಗೆ ಇರ್ತದೆ. ನೀವು ಬೆಳಿಗ್ಗೆ ಪೂಜೆ ಮಾಡ್ಕೋಬಹುದು. ನಂತರದಲ್ಲಿ ನಮಗೆ ಅಮೃತ ಕಾಲ ಅಂತ ಬರ್ತದೆ. ಬೆಳಿಗ್ಗೆ 8:37 10:40 ಇರ್ತದೆ. ಆ ಸಮಯದಲ್ಲಿ ಸಹ ನಮಗೆ ಪೂಜೆ ಮಾಡ್ಕೋಬಹುದು. 10 ಗಂಟೆ ಅಂದರೆ ನಾವು ಸ್ಥೂಲವಾಗಿ ನೋಡೋದಾದರೆ 10:30 12 ನಮಗೆ ರಾಹುಕಾಲವಿರ್ತದೆ. ಆದರೆ ನಮಗೆ ಸೂಕ್ಷ್ಮವಾಗಿ ಅದನ್ನು ನೋಡೋದಾದರೆ 10:46 12:27 ಇರ್ತದೆ ರಾಹುಕಾಲ. ಸೊ ಆ ಸಮಯದಲ್ಲಿ ನೀವು ತಪ್ಪಿಸಿ ನೀವು ಪೂಜೆ ಮಾಡ್ಕೋಬಹುದು. ನಮಗೆ ನಂತರದಲ್ಲಿ ಅಭಿಜಿತ್ ಮುಹೂರ್ತ ಬರ್ತಾರೆ. ಈ ಸಮಯದಲ್ಲಿ ನಮಗೆ ರಾಹುಕಾಲ ಸಹ ಹರಿತಾನೆ ಇರ್ತದೆ. ನಮಗೆ ಈ ಶುಭ ಮುಹೂರ್ತ ಹಾಗೆ ರಾಹುಕಾಲ ಒಂದೇ ಸಮಯದಲ್ಲಿ ಬಂದಿರೋದ್ರಿಂದ ನಾವು ರಾಹುಕಾಲದಲ್ಲಿ ನಾವು ಪೂಜೆ ಮಾಡಬಹುದು ಈ ಸಲ. ಯಾಕೆಂದರೆ ನಮಗೆ ಅಭಿಜಿತ್ ಮುಹೂರ್ತ ತುಂಬಾ ಒಂದು ಪ್ರಾಶಸ್ತ್ಯವಾದ ಸಮಯ ಆದ್ದರಿಂದ ರಾಹುಕಾಲದಲ್ಲಿ ಪೂಜೆ ಮಾಡ್ಕೋಬಹುದು. ಅಭಿಜಿತ್ ಮುಹೂರ್ತ ನಮಗೆ ಬೆಳಿಗ್ಗೆ 11:58 ಮಧ್ಯಾಹ್ನ 12:42 ಇರ್ತದೆ. ಆ ಸಮಯದಲ್ಲಿ ಸಹ ನೀವು ಪೂಜೆಯನ್ನು ಮಾಡ್ಕೋಬಹುದು. ಹಾಗೆ ರಾತ್ರಿ ಸಮಯದಲ್ಲಿ ನೀವು ಕೆಂಪಾರ್ಚನೆ ಮಾಡಿಕೊಂಡು ಕಲಸವನ್ನು ಕದಲಿಸಿ ಶನಿವಾರ ಅದನ್ನು ತೆಗೆಯಬಹುದು. ಹಾಗೆ ಸಂಜೆ ಸಮಯದಲ್ಲಿ ನೀವು ಹಸುವಿನ ಪೂಜೆ ಮಾಡೋದು ಸಹ ತುಂಬ ಒಳ್ಳೆಯದು. ಹಸುವಿಗೆ ಅವಲಕ್ಕಿ, ಬಾಳೆಹಣ್ಣು, ಬೆಲ್ಲ ಕಟ್ಟಿದ್ರೆ ತುಂಬ ಶ್ರೇಷ್ಠ. ಹಾಗೆ ಇದು ನಿಮಗೆ ಕಲಶ ಸ್ಥಾಪನೆ ಮಾಡಿ ಪೂಜೆ ಮಾಡಲು ಆಗುವುದಿಲ್ಲ ಅನ್ನೋದಾದರೆ ಒಂದು ಪ್ಲೇಟ್ ಮೇಲೆ ವಿಳೆದೆಲೆ ಇಟ್ಟು ಅಕ್ಷತೆಯನ್ನು ಹಾಕಿ ಗಣೇಶ, ಲಕ್ಷ್ಮಿ ಹಾಗೂ ವೆಂಕಟೇಶ್ವರ ಸ್ವಾಮಿ ವಿಗ್ರಹವನ್ನು ಇಟ್ಟು ನೀವು ಅದಕ್ಕೆ ಗೆಜ್ಜೆ ವಸ್ತುವನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಬಂಗಾರವನ್ನು ಹಾಕಿ ನೀವು ಪೂಜೆ ಮಾಡ್ಕೋಬಹುದು. ಈ ಥರ ನೀವು ಸರಳವಾಗಿ ಸಹ ಮಾಡ್ಕೋಬಹುದು. ಇಲ್ಲಿ ಕಲಶ ಸ್ಥಾಪನೆ ಮಾಡಿಕೊಂಡು ಸಹ ನೀವು ಮಾಡ್ಕೋಬಹುದು. ಎರಡು ಸಹ ಒಳ್ಳೆಯದೇನೆ. ನೋಡಿದ್ರೆ ಫ್ರೆಂಡ್ಸ್, ನನಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ವರ್ಷದ ಮೊದಲನೇ ಶುಕ್ರವಾರದ ಲಕ್ಷ್ಮೀ ಪೂಜೆಯನ್ನು ಹೇಗೆ ಮಾಡಬೇಕಂತ ತಿಳಿಸ್ಕೊಟ್ಟಿದ್ದೇನೆ. ಹಾಗೆ ಶುಭ ಮುಹೂರ್ತವನ್ನು ಸಹ ತಿಳಿಸ್ಕೊಟ್ಟಿದ್ದೇನೆ. ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಯಾವುದೇ ಕಾರಣಕ್ಕೂ ಪ್ಲೀಸ್ ಫ್ರೆಂಡ್ಸ್ ನನಗೊಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈ ಪೂಜೆಯನ್ನು ಎಲ್ಲರೂ ಸಹ ಆಚರಣೆ ಮಾಡಿ, ಮರೆಯೋದನ್ನು ಹೋಗಬೇಡಿ. ಥ್ಯಾಂಕ್ ಯು.